ಸುಮಾರು 250 ಕೋಟಿಗೂ ಹೆಚ್ಚು ನಕಲಿ ಖಾತೆಗಳಿಗೆ ಹೋಗಿದೆ ಅನ್ನೋದು ಸಾಮಾನ್ಯ ಸಂಗತಿ ಅಲ್ಲ. ಗೃಹಲಕ್ಷ್ಮಿ ಹಣ ನಕಲಿ ಖಾತೆಗಳಿಗೆ ಹೋಗಿದೆ ಅನ್ನೋದು ಸಾಮಾನ್ಯ ಸಂಗತಿನ. ಯಾಕೆ ಮುಖ್ಯಮಂತ್ರಿಗಳು ಮಾತಾಡ್ತಿಲ್ಲ? ಯಾಕೆ ಮಾಜಿ ಮುಖ್ಯಮಂತ್ರಿಗಳು ನಿಮ್ಮ ಕನಸಿನ ಯೋಜನೆ ಕಳ್ಳರು ಪಾಲಾಗಿದೆಯಲ್ಲ, ಯಾಕೆ ಮೌನ ವಹಿಸಿದ್ದೀರಿ? ಈ ಹಿಂದಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ನೀವು ಮೌನವಾಗಿರೋದು ನೋಡಿದ್ರೆ ಅನುಮಾನ ಜಾಸ್ತಿ ಆಗ್ತಾ ಇದೆ. ಈ ನಕಲಿ ಖಾತೆಯೇ ಏನಾದರೂ ಅದರಲ್ಲಿ ಪಾಲು ಆಳುವವರಿಗೂ ಸಿಕ್ಕಿದೆಯೇನೋ ಅನ್ನುವಂಥ ಅನುಮಾನ ಬರ್ತಾ ಇದೆ. CAG ಹೇಳಿದೆ ನಕಲಿ ಖಾತೆಗೆ ಹಣ ಹೋಗಿದೆ ಅಂಥೇಳಿ. ಒಂದೇ ಬ್ಯಾಂಕ್ ಖಾತೆಗೆ ಸಾವಿರಾರು ಜನರ ಗೃಹಲಕ್ಷ್ಮಿ ಹಣ ಹೋಗಿದೆ ಅಂದರೆ ಅದು ಸಾಮಾನ್ಯ ಸಂಗತಿನ ಲಘುವಾಗಿ ತಗೊಳ್ಳೋದ? ಇನ್ನು ಯಾವ್ಯಾವುದ್ರಲ್ಲಿ ಎಷ್ಟೆಷ್ಟು ಲೂಟಿ ಹೊಡೆದಿರ್ಬೋದು? ಇದು ಭಾಳ ಗಂಭೀರವಾಗಿರೋ ಸಂಗತಿ. ನಾನು ಯಾಕೋ ಇಂಥ ಒಂದು ಗಂಭೀರವಾದ ವಿಷಯದ ಬಗ್ಗೆ ಯಾಕೆ ಎಲ್ಲರೂ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅನ್ನೋದು ನನಗೆ ಇರೋ ಆತಂಕ. ನನಗನ್ಸುತ್ತೆ ಈ ನಕಲಿ ಖಾತೆಗೆ ಹಣ ಹಾಕಿಸ್ಕೊಂಡಿದ್ರೆ ಇದು ಗೃಹಲಕ್ಷ್ಮಿಯ ತಾಯಂದಿರಿಗೆ ಬಗೆದ ದ್ರೋಹ. ಇವತ್ತಿಗೂ ಎಷ್ಟೋ ಮನೆಗಳಿಗೆ ಅವ್ರು ಪರಿತಪಿಸ್ತಾ ಇದ್ದಾರೆ. ನಂಬಿದ್ರು ಕಾಕಾ ಪಾಟೀಲ್ ನಿನಗೂ ಫ್ರೀ, ಮುಂದುವರೆದು ಹೇಳಿದ್ರು ಶೋಭಾ ಕರಂದ್ಲಾಜೆಗೂ ಸಿಗುತ್ತೆ, CT ರವಿ ಹೆಂಡ್ತಿಗೂ ಸಿಗುತ್ತೆ ಅಂಥೇಳಿ. ನಮಗೆ ಸಿಗದೇ ಇದ್ರೂ ಪರವಾಗಿಲ್ಲ, ಆದರೆ ಆಸೆಗಣ್ಣಿನಿಂದ ಬಾಯಿ ಬಿಟ್ಕೊಂಡು ಕಾಯ್ತಾ ಇದ್ರಲ್ಲ, ಅವರಿಗೆ ಯಾಕೆ ದ್ರೋಹ ಮಾಡಿದಿರಿ? ಅವ್ರಿಗೆ ಯಾಕೆ ವಂಚನೆ ಮಾಡಿದಿರಿ? ಅವರಿಗೆ ಹಾಕಬೇಕಾಗಿದ್ದಂಥ ಹಣವನ್ನು ನಕಲಿ ಖಾತೆಗೆ ಯಾಕೆ ಹಾಕಿಸ್ಕೊಂಡಿದ್ದೀರಿ? ಇದಕ್ಕೆ ಉತ್ತರಿಸಬೇಕಾದ ಅವಶ್ಯಕತೆ ಇದೆ. ಈ ತನಿಖೆ ಸರ್ಕಾರದ ಹಂತದ ಯಾವುದೇ ತನಿಖೆಯಿಂದ ನ್ಯಾಯ ಸಿಗಲ್ಲ. ಯಾಕೆಂದರೆ ನಕಲಿ ಖಾತೆಯ ವಿವರವನ್ನು ಪತ್ತೆ ಹಚ್ಚಿದ ನೀವಲ್ಲ, CAG. ಅದಕ್ಕೆ ಈ ತನಿಖೆಯನ್ನು CBIಗೆ ಕೊಡಬೇಕು. CBIಗೆ ಈ ತನಿಖೆಯನ್ನು ಒಪ್ಪಿಸಿ ಅಂತ ಆಗ್ರಹಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.